ಪ್ರಸಾರವಾದ ಒಂದು ಸುದ್ದಿ ಅನ್ವಯ ಇಂದು ಬೆಳಗ್ಗೆ ನಮಗೆ ಮಾಹಿತಿ ಬಂದ ಪ್ರಕಾರ ಕಿರಣಿ ಗ್ರಾಮದಲ್ಲಿ ರಾಧಿಕಾ ಐಸ್ ಫ್ಯಾಕ್ಟ್ರಿಗೆ ನಾವು ವಿಸಿಟ್ ಮಾಡಲಾಗಿ ಅಲ್ಲಿ ಅನ್ಹೈಜಿನಿಕ್ ಇರೋದು ಕಂಡು ಬಂದಿರ್ತದೆ, ದೂರಿನನ್ವಯ ಕಂಡು ಬಂದಿರ್ತದೆ. ಮತ್ತು ಅಲ್ಲಿ ಐಸ್ ಕ್ಯಾಂಡಿ ಬಳಸುವಂಥ ನೀರನ್ನು ನಾವು ಸ್ಯಾಂಪಲ್ ಅದರ ಗುಣಮಟ್ಟ ಆಹಾರ ಗುಣಮಟ್ಟ ಸಂಬಂಧಪಟ್ಟಂಗೆ ಅದನ್ನು ಸ್ಯಾಂಪಲ್ ತೊಗೊಂಡಿದ್ದು ಮತ್ತು ಐಸ್ ಕ್ಯಾಂಡಿಗೆ ಬಳಸುವಂಥ ಕಲರ್ ಮಿಕ್ಸಿಕೃತ ನೀರು ಆ ನೀರನ್ನು ಸಹ ನಾವು ಆಹಾರದ ಗುಣಮಟ್ಟ ಇದಕ್ಕೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದೆವು. ಮತ್ತು ಅವರಿಗೆ FSSAI ಲೈಸೆನ್ಸ್ ಅಂದರೆ ಗೊತ್ತಿಲ್ಲ, ಪರ್ಮಿಟೆಡ್ ಲೈಸೆನ್ಸ್ ಇಲ್ಲೇ ಇಲ್ಲ ಅವ್ರಿಗೆ. ಮತ್ತು ಅದರಂತೆ ನಾವು ಲೈಸೆನ್ಸ್ ಇಲ್ಲದ ಕಾರಣ ಮತ್ತು ಅನ್ಹೈಜಿನಿಕ್ಕಾಗಿ ಇರೋ ಕಾರಣ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೆವು. ಇದನ್ನೆಲ್ಲ ನಾವು ನಮ್ಮ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅವರ ಮುಂದಿನ ಕಾನೂನು ಕ್ರಮ ಏನು ಕೈಗೊಳ್ಬೇಕಂತ ತಿಳಿಸ್ತಾರೆ. ಅದರ ಪ್ರಕಾರ ಮೊದಲು ಪರವಾನಗಿ FSSAI ಪರವಾನಗಿ ತೊಗೋಬೇಕು, ಲೋಕಲ್ ಟ್ರೇಡ್ ಲೈಸೆನ್ಸ್ ತೊಗೋಬೇಕು. ಅದರಂತೆ ಆಹಾರದ ಗುಣಮಟ್ಟ ಇದು ನಾವು ತಯಾರು ಮಾಡುವ ಆಹಾರ ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆಯದು, ಅದರಿಂದ ಏನು ದುಷ್ಪರಿಣಾಮ ಆಗ್ತೈತಿ ಅದ್ರ ಬಗ್ಗೆ ಗಮನ ಇಟ್ಟುಕೊಂಡು ಉದ್ಯೋಗ ಇದು ಒಂದು ಆಹಾರದ ಸಂಬಂಧಪಟ್ಟಂಗೆ ಉದ್ಯೋಗ ಮಾಡಬೇಕು. ಆತನಿಗೆ ಚಾರ್ಜ್ ತೊಗೊಂಡು ಈಗ 20 ಡೇಸ್ ಆಗಿ ಇವತ್ತು 2 ಕಡೆ ಹೋಗಿದ್ದೀವಿ ರೀ. ಎರಡೂ ಒಂದು ಇದು ರಾಧಿಕಾ ಐಸ್ ಫ್ಯಾಕ್ಟ್ರಿ, ಇನ್ನೊಂದು ಆ ಕಡೆ ಇರೋದು ಅದು ಬಂದ್ ಮಾಡಿದ್ದಾರೆ. ಅವ್ರು ಹೋಗಿದ್ದಾರೆ, ಇಲ್ಲೇ ಇಲ್ಲ ನಿಮ್ಮ ಹೆಸರು ಹೇಳಿ ಸರ್? ಮೈಬಿ ಎಳಿಗರ್, ಆಹಾರ ಸುರಕ್ಷತಾ ಅಧಿಕಾರಿ. ಪಬ್ಲಿಕ್ ನ್ಯೂಸ್ನಲ್ಲಿ ಪ್ರಸಾರವಾದ ಒಂದು ಸುದ್ದಿ ಅನ್ವಯ ಇಂದು ಬೆಳಗ್ಗೆ ನಮಗೆ ಮಾಹಿತಿ ಬಂದ ಪ್ರಕಾರ ಕಿರಣಿ ಗ್ರಾಮದಲ್ಲಿ ರಾಧಿಕಾ ಐಸ್ ಫ್ಯಾಕ್ಟ್ರಿಗೆ ನಾವು ವಿಸಿಟ್ ಮಾಡಲಾಗಿ ಅಲ್ಲಿ ಅನ್ಹೈಜಿನಿಕ್ ಇರೋದು ಕಂಡು ಬಂದಿರ್ತದೆ, ದೂರಿನನ್ವಯ ಕಂಡು ಬಂದಿರ್ತದೆ. ಮತ್ತು ಅಲ್ಲಿ ಐಸ್ ಕ್ಯಾಂಡಿ ಬಳಸುವಂಥ ನೀರನ್ನು ನಾವು ಸ್ಯಾಂಪಲ್ ಅದರ ಗುಣಮಟ್ಟ ಆಹಾರ ಗುಣಮಟ್ಟ ಸಂಬಂಧಪಟ್ಟಂಗೆ ಅದನ್ನು ಸ್ಯಾಂಪಲ್ ತೊಗೊಂಡಿದ್ದು ಮತ್ತು ಐಸ್ ಕ್ಯಾಂಡಿಗೆ ಬಳಸುವಂಥ ಕಲರ್ ಮಿಕ್ಸಿಕೃತ ನೀರು ಆ ನೀರನ್ನು ಸಹ ನಾವು ಆಹಾರದ ಗುಣಮಟ್ಟ ಇದಕ್ಕೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದೆವು. ಮತ್ತು ಅವರಿಗೆ FSSAI ಲೈಸೆನ್ಸ್ ಅಂದರೆ ಗೊತ್ತಿಲ್ಲ, ಪರ್ಮಿಟೆಡ್ ಲೈಸೆನ್ಸ್ ಇಲ್ಲೇ ಇಲ್ಲ ಅವ್ರಿಗೆ. ಮತ್ತು ಅದರಂತೆ ನಾವು ಲೈಸೆನ್ಸ್ ಇಲ್ಲದ ಕಾರಣ ಮತ್ತು ಅನ್ಹೈಜಿನಿಕ್ಕಾಗಿ ಇರೋ ಕಾರಣ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೆವು. ಇದನ್ನೆಲ್ಲ ನಾವು ನಮ್ಮ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅವರ ಮುಂದಿನ ಕಾನೂನು ಕ್ರಮ ಏನು ಕೈಗೊಳ್ಬೇಕಂತ ತಿಳಿಸ್ತಾರೆ. ಅದರ ಪ್ರಕಾರ ಮೊದಲು FSSAI ಪರವಾನಗಿ ತೊಗೋಬೇಕು, ಲೋಕಲ್ ಟ್ರೇಡ್ ಲೈಸೆನ್ಸ್ ತೊಗೋಬೇಕು. ಅದರಂತೆ ಆಹಾರದ ಗುಣಮಟ್ಟ ಇದು ನಾವು ತಯಾರು ಮಾಡುವ ಆಹಾರ ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆಯದು, ಅದರಿಂದ ಏನು ದುಷ್ಪರಿಣಾಮ ಆಗ್ತೈತಿ ಅದ್ರ ಬಗ್ಗೆ ಗಮನ ಇಟ್ಟುಕೊಂಡು ಉದ್ಯೋಗ ಇದು ಒಂದು ಆಹಾರದ ಸಂಬಂಧಪಟ್ಟಂಗೆ ಉದ್ಯೋಗ ಮಾಡಬೇಕು. ಆತನಿಗೆ ಚಾರ್ಜ್ ತೊಗೊಂಡು ಈಗ 20 ಡೇಸ್ ಆಗಿ ಇವತ್ತು 2 ಕಡೆ ಹೋಗಿದ್ದೀವಿ ರೀ. ಎರಡೂ ಒಂದು ಇದು ರಾಧಿಕಾ ಐಸ್ ಫ್ಯಾಕ್ಟ್ರಿ, ಇನ್ನೊಂದು ಆ ಕಡೆ ಇರೋದು ಅದು ಬಂದ್ ಮಾಡಿದ್ದಾರೆ. ಅವ್ರು ಹೋಗಿದ್ದಾರೆ, ಇಲ್ಲೇ ಇಲ್ಲ ನಿಮ್ಮ ಹೆಸರು ಹೇಳಿ ಸರ್? ಮೈಬಿ ಎಳಿಗರ್, ಆಹಾರ ಸುರಕ್ಷತಾ ಅಧಿಕಾರಿ, ಪ್ರಭಾರಿ.